ಕೊಡಗಿನ ದುಬಾರಿ ಆನೆ ಶಿಬಿರ ಏನಿದೆ ಇಲ್ಲಿ ನಿನ್ನೆ ನಡೆದಂತ ಆನೆಗಳ ಕಾಳಗ ದುರಂತ ಏನಿದೆ ಇದರಲ್ಲಿ ಚೆನ್ನೈ ಮೂಲದ ಜಿಷ್ಣು ಎಂಬಾತ ನಿನ್ನೆ ಮೃತಪಟ್ಟಿದ್ರು. ಅಲ್ಲದೆ ಮಾರ್ತಾಂಡ ಆನೆಗೆ ದಾಳಿಯನ್ನ ಮಾಡಿದಂತ ಕಂಜನ್ ಆನೆ ಏನಿದೆ ಇದು ಮಾರ್ತಾಂಡನ ಮೇಲೆ ದಾಳಿಯನ್ನ ಮಾಡಿತ್ತು. ಮಾರ್ತಾಂಡ ಆನೆಗೆ ಸಾಕಷ್ಟು ಗಾಯಗಳಾಗಿತ್ತು. ಇದೀಗ ಮಾರ್ತಾಂಡ ಆನೆಯು ಸಹ ಮೃತಪಟ್ಟಿರುವಂತದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲಿಯ ಸ್ಥಳೀಯರಾದ ಮನೀಶ್ ನನ್ನ ಜೊತೆ ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿನ್ನೆ ಆಕ್ಚುಲಿ ಇಲ್ಲಿ ಏನಾಯ್ತು? ಮಾರ್ತಾಂಡ ಆನೆಯಲ್ಲಿತ್ತು, ಕಂಜನ್ ಎಲ್ಲಿತ್ತು, ಯಾವ ತರ ಆಯ್ತು ಸರ್ ಈ ಘಟನೆ? ಸರ್, ನಿನ್ನೆ ನಾವು ಇದೇ ಟೈಮ್ ಸರ್ 11-11:30 ಈ ಟೈಮಲ್ಲಿ ನಾವೆಲ್ಲ ಇಲ್ಲೇ ನಿಂತಿದ್ದೋ ಲೈವ್ ಆಗಿ. ಮಾರ್ತಾಂಡ ಆನೆ ಸ್ನಾನ ಮಾಡ್ತಾ ಇತ್ತು, ಬಾತಿಂಗ್ ಮಾಡ್ತಾ ಇದ್ರು. ಬಾತಿಂಗ್ ಮಾಡೋ ಟೈಮಲ್ಲಿ ಕಂಜನ್ ಆನೆ ಮೇಲಿಂದ ಬಂದಿದೆ ಸರ್. ಬಂದು ಈ ಮಲಗಿದ ಆನೆ ಬಂದು ಡೈರೆಕ್ಟಾಗಿ ಹೊಡೆದಿದೆ. ಮಾವುತರು ಅದರಲ್ಲೇ ಇದ್ದಾರೆ. ಒಂದು ಡೈರೆಕ್ಟಾಗಿ ಹೊಡೆದ ಏಟಲ್ಲಿ ಮಹಿಳೆ ಪಕ್ಕದಲ್ಲಿದ್ದ ಮಹಿಳೆ ಕೆಳಗೆ ಮಲಗಿದ ಆನೆ ಅಡಿಗೆ ಆಗ್ಬಿಟ್ರು. ಅಲ್ಲಿ ಅದು ತಪ್ಸ್ಕೊಳ್ಳೋ ಟೈಮಲ್ಲಿ ಇದು ಗುದ್ಕೊಂಡೇ ಹೋಯ್ತು. ಆ ಟೈಮಲ್ಲಿ ಈ ತರ ಒಂದು ದುರ್ಘಟನೆ ಆಗಿದೆ ಸರ್. ಈಗ ಸುಮಾರು ಪ್ರತಿನಿತ್ಯ ಎಷ್ಟು ಸಾವಿರ ಜನ ಇಲ್ಲಿಗೆ ಬರ್ತಾ ಇದ್ರು, ಆನೆಗಳ ಜೊತೆ ಯಾವ ತರ ಬಿಹೇವ್ ಮಾಡ್ತಿದ್ರು ಎಲ್ಲ? ಈ ಹಿಂದೆನೂ ಈ ತರ ಯಾವುದೇ ಘಟನೆಗಳು ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಯಾವ ತರ ಇರ್ತಿತ್ತು ಇಲ್ಲಿ ವಾತಾವರಣ ಸರ್? ಇವಾಗ ಏನು ಅಂತ ಹೇಳಿದ್ರೆ ಬೋಟಲ್ಲಿ ಇರ್ತೀವಿ, ನಮಗೆ ಟೈಮಿಂಗ್ಸ್ 11 ಗಂಟೆ ಅಂತ ಇರುತ್ತಲ್ಲ ಸರ್, ಕ್ಲೋಸಿಂಗ್ ಟೈಮ್ ಇರುತ್ತೆ. ಆ ಕ್ಲೋಸ್ ಆಗೋ ಟೈಮಲ್ಲಿ ನಮಗೆ ಇಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ. ಇವಾಗ ನೀರು ಕಮ್ಮಿ ಆದ ಕಾರಣ ಅಲ್ಲಿ ನಡ್ಕೊಂಡು ಹೋಗೋದ್ರಿಂದ ಕ್ರೌಡ್ ಹೆವಿ ಆಗಿದೆ. ಯಾರನ್ನ ತಡೆಯೋದು ಯಾರನ್ನ ಬಿಡೋದು ಅಂತ ಯಾರಿಗೂ ಇದಿಲ್ಲ. ಬರೋದು ಹೊರಗಡೆಯಿಂದ ಎಲ್ಲ ಪ್ರವಾಸಿಗರಿಗೆ ಎಲ್ಲರಿಗೂ ಆದ್ಯತೆ ಇದೆ ಅಲ್ಲ. ಆ ಇದರಲ್ಲಿ ನಿನ್ನೆ ಕ್ರೌಡ್ ಇದ್ದಿತ್ತು ಸರ್. ತುಂಬಾ ಕ್ರೌಡ್ ಅಂತಿದ್ರೆ ತುಂಬಾ ಕ್ರೌಡ್ ಇತ್ತು. ನಡ್ಕೊಂಡು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಆ ಟೈಮಲ್ಲಿ ಈ ತರ ಸುಮಾರು ಎಷ್ಟೊತ್ತು ದಾಳಿ ಮಾಡ್ತು ಕಂಜನ್? ಕಮ್ಮಿ ಅಂತಂದ್ರೆ 15-20 ನಿಮಿಷ ಇತ್ತು ಸರ್. 15-20 ನಿಮಿಷ ಹೊಡ್ಕೊಂಡೇ ಇತ್ತು. ಅಲ್ಲಿ ಒಂದು 1/4 ಗಂಟೆ, 100% 1/4 ಗಂಟೆ ಇತ್ತು. ಮಾವುತ ಕಂಜನ್ ಮೇಲೆ ಮಾವುತ ಸುಮಾರು ಟ್ರೈ ಮಾಡಿದ್ದಾರೆ. ಸುಮಾರು ಟ್ರೈ ಅಂತಂದ್ರೆ ತುಂಬಾ ಹೊತ್ತು. ಅವರು ನೀವು ವಿಡಿಯೋ ನೋಡಿರ್ಬಹುದು, ದಯವಿಟ್ಟು ಅವರು ಭಾರಿ ಟ್ರೈ ಮಾಡಿದ್ದಾರೆ. ಅಕಸ್ಮಾತ್ ಅವರಲ್ಲಿ ಕೆಳಗೆ ಬಿದ್ದಿದ್ರೆ ಅವರಿಗೂ ಆಪತ್ತಿತ್ತು. ಆದರೆ ಅವರು ಅಲ್ಲಿ ಇರೋ ಕಾರಣನೇ ಅವರು ಇದ್ದಿದ್ದಕ್ಕೆ ಒಂದು ದುರ್ಘಟನೆ ಆಗಿರೋದು. ಅವರು ಅಕಸ್ಮಾತ್ ಬಿದ್ದೋಗಿದ್ದು ಪುನಃ ಓಡಿ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ಇನ್ನೊಂದು 2-3 ಏನಾದರೂ ದುರ್ಘಟನೆ ಆಗ್ಬೋದಿತ್ತು ಅಂತ ನಮ್ಮ ಮನಸ್ಸು ಅನಿಸ್ತಿದ್ವು. ಅದೇನೋ ಅವರು ಬಾರಿ ಟ್ರೈ ಮಾಡಿ ಆನೆನ ಹೊಡೆದು ಆ ಕಡೆ ತಗೊಂಡು ಮೇಲೆ ಕರ್ಕೊಂಡು ಹೋಗ್ಬಿಟ್ರು. ತಾವು ಪ್ರತಿನಿತ್ಯ ಇಲ್ಲೇ ಕೆಲಸ ಮಾಡುವಂತವ್ರು, ಆನೆಗಳು ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಮಾರ್ತಾಂಡ ಇರ್ಬೋದು, ಕಂಜನ್ ಹೇಗಿರ್ತಿತ್ತು ಸಾಮಾನ್ಯವಾಗಿ? ಸಾಮಾನ್ಯ ಸರ್, ಅದು ನಾರ್ಮಲ್ ಫ್ರೆಂಡ್ಲಿ ಆಗೇ ಇರುತ್ತದೆ. ಎಲ್ಲರ ಜೊತೆನೂ ಗೆಸ್ಟ್ ಆದ್ರು, ಗೆಸ್ಟ್ ಬಂದ್ರು ಸಹ ಗೆಸ್ಟ್ಗೂ ಅಷ್ಟೇ ಎಲ್ಲರಿಗೂ ಏನು ತೊಂದರೆ ಮಾಡದಂಗೆ ಚೆನ್ನಾಗೇ ಇತ್ತು ಸರ್. ಸಡನ್ ಏನು ಗೊತ್ತಿಲ್ಲ, ನಿನ್ನೆ ಸಡನ್ ಅದು ಸಿಟ್ಟಲ್ಲೋ ಏನು ಗೊತ್ತಿಲ್ಲ. ಪ್ರಾಣಿಗಳದ್ದು ಅಂತ ಹೆಂಗೆ ಹೇಳಕ್ಕಾಗಲ್ಲ ಸರ್. ಈಗ ಮನುಷ್ಯರೇ ಈಗ 50 ವರ್ಷ ಸಾಕಿದ್ರೆ ಅಪ್ಪ ಅಮ್ಮನಿಗೆ ಬೆಲೆ ಕೊಡೋದೇ ಏನೋ ತಿರುಗಿ ಮಾತಾಡೋಂತ ಇರುತ್ತೆ. ಪ್ರಾಣಿಗಳಾದ್ರೆ ಅದು ಏನೋ ಸಡನ್ ಸಿಟ್ಟು ಬಂತು, ಏನೋ ಹೆಚ್ಚು ಕಮ್ಮಿ ಆಗಿದೆ ಸರ್. ನಿನ್ನೆ ಫಸ್ಟ್ ಟೈಮ್ ಸರ್ ಇದು ಈ ತರ ಆಗಿರೋದು. ಇಲ್ಲಿ ನಿನ್ನೆ ಸುಮಾರು ಎಷ್ಟು ಗಂಟೆಯಲ್ಲಿ ಹಿಂಗಾಯ್ತು? ತಕ್ಷಣದಲ್ಲಿ ಇಲ್ಲಿ ಪ್ರವಾಸಿಗರೆಲ್ಲ ಯಾವ ರೀತಿ ಅಂದ್ರೆ ಎಲ್ಲ ಓಡ್ತಾ ಇದ್ರೆ ಯಾವ ರೀತಿ ಇತ್ತು ಇಲ್ಲಿ? ಯಾಕಂದ್ರೆ ನೀವು ಕಣ್ಣಾರ ನೋಡಿದ್ರಿ, ಆ ಚಿತ್ರಣ ಹೇಗಿತ್ತು? ಚಿತ್ರಣ ಫಸ್ಟ್ ಆಫ್ ಆಲ್ ಅಲ್ಲಿ ಸರ್ ಎಲ್ಲ ಇದು ಕಿರ್ಚ ಸಮಯದಲ್ಲಿ ಎಲ್ಲ ಛಿದ್ರ ಆಗ್ಬಿಟ್ರು ಸರ್. ಎಲ್ಲ ಜೊತೆಲಿದ್ದವ್ರ ಸಮೇತ ಛಿದ್ರ ಆಗ್ಬಿಟ್ರು. ಅಲ್ಲಿಂದ 2 ಆನೆ ಈ ಕಡೆ ಬೇರೆ ಬಂತು. ಮತ್ತೆ ನಾವು ರಾಫ್ಟಿಂಗ್ ಸಿಬ್ಬಂದಿಗಳು ಎಲ್ಲರನ್ನ ತಡೆದು ದಯವಿಟ್ಟು ಎಲ್ಲ ಮೇಲೆ ಹೋಗಿ ಅಂತ ಎಲ್ಲರನ್ನ ಕಳಿಸೋದು ಸರ್. ಪ್ರತಿಯೊಬ್ಬರು ಮೇಲೆ ಪ್ರವಾಸಿಗರು ದೂರ ಹೋಗಿದ್ರು. ಆದ ಕಾರಣ ಸುಮಾರು ಅವಾಯ್ಡ್ ಆಯ್ತು. ಅಷ್ಟೊತ್ತಿಗೆ ಆ ಮೇಲೆ ಹೊಡೆದ ಆನೆ ಕಂಜನ್ ಆನೆ ಮೇಲೆ ಹೋಗ್ಬಿಡ್ತು. ಅದರಿಂದ ಸ್ವಲ್ಪ ಎಲ್ಲರಿಗೂ ಧೈರ್ಯನೂ ಬಂತು ಸರ್. ಮೇಲೆ ಹೋಗ್ಬಿಡ್ತಲ್ಲ, ಹೊಡಿತಾ ಇರೋ ಆನೆ ಅಲ್ವಾ, ಸಿಟ್ಟು ಬಂದ ಆನೆ ಮೇಲೆ ಹೋಗೋದ್ರಿಂದ ಸ್ವಲ್ಪ ಕಮ್ಮಿ ಆಗಿದೆ. ಈ ಮಾರ್ತಾಂಡ ಇಲ್ಲಿ ಯಾವ ತರ ಇರ್ತಿತ್ತು? ಸ್ನಾನ ಮಾಡಕ್ ಬಂದಂತ ಸಂದರ್ಭದಲ್ಲಿ ಜನರೆಲ್ಲ ಅದ್ರ ಹತ್ರ ಹೋಗ್ತಾ ಇದ್ರೆ ಹೆಂಗೆ, ಯಾವ ತರ ನಡ್ಕೋತಾ ಇತ್ತು ಸರ್? ಅದು ಮಕ್ಕಳು ಬಂದ್ರು ಸಹ ಮುಟ್ಸ್ಕೋತದೆ. ಮಾವುತರು ಇಲ್ಲ ಅಂತ ಹೇಳಿದ್ರು ಸಹ ಮಾರ್ತಾಂಡ ಆನೆ ಮುಟ್ಸ್ಕೋತದೆ ಅಂತ ಒಂದು ಆನೆ ಸರ್ ಅದು. ಈಗ ಮರಣ ಹೊಂದಿಟ್ಟು ಅಂತ ಹೇಳ್ಬಿಟ್ಟು ನಮಗೂ ಸತ್ಯಗೂ ಅದೊಂದು ಭಯಂಕರ ಫೀಲ್ ಆಯ್ತದೆ. ನಮ್ಮ ಅರ್ಜುನ ತೀರೋಯ್ತಲ್ಲ, ಅದೇ ಫೀಲು ಈಗ ಮಾರ್ತಾಂಡ ಹೋಗಿದ್ದಕ್ಕೂ ಬೇಜಾರಾಗ್ತಾ ಇದೆ ಸರ್. ಹಿಂದೆ ಅಂದ್ರೆ ಮಕ್ಕಳು ಬಂದ್ರು ಸಹ ಅದೇನು ಮಾಡ್ತಾ ಇರ್ಲಿಲ್ಲ. ಕಂಜನ್ ಯಾವ ತರ ಇರ್ತಿದ್ದೆ ಅಲ್ಲಿ? ಕಂಜನ್ ಅಷ್ಟೇ. ಕಂಜನ್ ಆನೆನು ಯಾರಿಗೂ ಏನು ತೊಂದರೆನೇ ಮಾಡಿಲ್ಲ ಸರ್. ಅಲ್ಲಿ ಕ್ಯಾಂಪಲ್ಲಾಗಲಿ ಹೊರಗಡೆ ಈ ಕಡೆ ಬಂದ್ರು ಸ್ನಾನ ಮಾಡೋ ಜಾಗದಲ್ಲಿ ಯಾರಿಗೂ ಏನು ತೊಂದರೆ ಮಾಡಿಲ್ಲ. ಫಸ್ಟ್ ಟೈಮ್ ಇದು ಅಟ್ಯಾಕ್ ಮಾಡಿ ಫಸ್ಟ್ ಟೈಮ್ ಮಾಡಿರೋದು ಸರ್. ದುರಂತ ಆಗಿರೋದು ಫಸ್ಟ್ ಟೈಮ್. ನಮ್ಮ ಇದರಲ್ಲಿ ಕ್ಯಾಂಪಲ್ಲಿ ಆಗಿರೋದು ಇದೇ ಫಸ್ಟ್ ಟೈಮ್ ಸರ್. ಓಕೆ. ಅಂದ್ರೆ ಈ ಕ್ಯಾಂಪ್ ನಲ್ಲಿ ಈ ತರ ದುರಂತ ಆಗಿರೋದು ಇದೇ ಮೊದಲೇ ಬಾರಿ. ಆ ಮಾರ್ತಾಂಡ ಆನೆಯು ಸಹ ಶಾಂತವಾಗಿ ಇರ್ತಿತ್ತು, ಕಂಜನ್ ಸಹ ಶಾಂತವಾಗಿ ಇರ್ತಿತ್ತು. ಆದ್ರೆ ನಿನ್ನೆ ಏಕಾಏಕಿ ಕಂಜನ್ ದಾಳಿ ಮಾಡಿದಂತಹ ರೀತಿ ಏನಿತ್ತು ಅದು ಎಲ್ಲರನ್ನೂ ಕೂಡ ಆಶ್ಚರ್ಯಗೊಳಿಸಿತ್ತು. ಈ ದುರ್ಘಟನೆಯಲ್ಲಿ ಇದೀಗ ಮಾರ್ತಾಂಡ ಆನೆಯು ಸಹ ಸಾವನ್ನಪ್ಪಿದೆ. ಇದೊಂದು ರೀತಿಯಲ್ಲಿ ದುರಂತವೇ ಸರಿ ಅಂತೇಳಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ದುಬಾರೆ, ಕೊಡಗು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.